ನಮ್ಮ ಮಂಜು ಕಾರ್ಯದರ್ಶಿಗಳು ಅವರು ಕೂಡ ಆಡ್ತಾರೆ. ಇನ್ನು ಬೆಳಗಿನಲ್ಲಿ ಇಷ್ಟು ಪರಿಸರ ಶಿವಶಂಕರ್ ಈಗ ಆಡ್ತೀರಿ ಆಯ್ತು, ನಿಮ್ಗೆ ಸಮಾನ ಕೊಡ್ತೀವಿ ಅಂತ ಆಲೋಚನೆ. ಆದಿಚುಂಚನಗಿರಿಯ ಆ ಕಾಲಭೈರೇಶ್ವರನ ಭಕ್ತಿ ಗೀತೆಯನ್ನು ಈಗ ಕೇಳೋಣ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂ ಮಾಡೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂ ಮಾಡೆ ಬರುವಾಗ ದೇವರೇ ಮಾತಾಡೋ. ಹಲೋ ಅವ್ರು ಹಿಂಗೆ ತಿಳ್ಕೊಳ್ಳಿ ಕೇಳಿ.
ಅನ್ನದಾನ ಸಿದ್ಧ, ಗರಗಲಿ ಸಿದ್ಧ, ಬರ್ರಿ, ಅದು ಅಡ್ಲೆಗೆ ಗರು ಸಿದ್ಧ, ಹಿರಿಯೂರು ಕಂಬದಲ್ಲಿಯ ಆ ಚುಂಚನಗಿರಿ ಒಡೆಯ ಆ ಎಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡ್ತಾ ಆ ತಾಯಿಯ ಕೃಪಾಶೀರ್ವಾದವನ್ನ ಬೇಡ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಶಿವ ನಿನ್ನೊಳಗಿನನು ನೀ ನೋಡಿಲ್ಲ, ಹುಡುಕಾಡಿದರಿಲ್ಲ, ಶಿವನ ತಡಕಾಡಿದರಿಲ್ಲ, ಕಾಶಿ ರಾಮೇಶ್ವರ ಯಾತ್ರೆ ಮಾಡಿದರಿಲ್ಲ, ಉಡುಪಿ ಗೋಕರ್ಣ ಸುತ್ತಾಡಿದರಿಲ್ಲ, ತಲೆಯ ಕೆಳಕ್ಕೆ ಮಾಡಿ ಕಾಲ ಮೇಲಕ್ಕೆ ಮಾಡಿ ಜೋತಾಡಿದರಿಲ್ಲ, ಶಿವನ ಹುಡುಕಾಡಿದರಿಲ್ಲ, ಶಿವ ನಿನ್ನೊಳಗಿಗನು ನೀ ನೋಡಿಲ್ಲ. ನೋಡಿ, ಭಗವಂತ ಎಲ್ಲೆಲ್ಲಿದ್ದಾನೆ ಅಂದ್ರೆ ಎಲ್ಲೆಲ್ಲಿಯೂ ಇದ್ದಾನೆ ಭಗವಂತ. ನಾವು ಭಕ್ತಿಯಿಂದ ನೋಡ್ಬೇಕು ಅಷ್ಟೇ. ನೋಡಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತೆಂಗಿನಕಾಯಿ, ಕರ್ಪೂರ, ಗಂಧದ ಗಡ್ಡಿ, ಬಾಳೆಹಣ್ಣು, ಹೂವು ಎಲ್ಲವನ್ನೂ ಕೂಡ ನಾವು ತಗೊಂಡು ಹೋಗ್ತೀವಿ. ನಾವು ಇದ್ರ ಜೊತೆಗೆ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ನಿರ್ಮಲವಾದಂತ ಭಕ್ತಿ ಬೇಕು, ಜೊತೆಗೆ ನಂಬಿಕೆ ಅಂತಕ್ಕಂಥದ್ದು ಬೇಕು. ನಂಬಿಕೆ ಅಂತಂದ್ರೆ ಏನು ಮಾಡಕ್ಕಾಗುದಿಲ್ಲ. ಕೆಲವರು ನಂಬಿಕೆ ಬರ್ಸದೆ ತುಂಬಾ ಕಷ್ಟ ಕೆಲವ್ರಿಗೆ. ಹೌದು, ಯಾಕೆಂದ್ರೆ ನೋಡಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲರೂ ತಗೊಂಡು ಹೋಗ್ತೀವಿ. ಪೂಜನ ಪೂಜೆ ಪುರುಷಾಗಿದ್ರೆ ತೆಂಗಿನಕಾಯಿ ಕೆಚ್ಕೊಳ್ತಾರೆ, ಪೂಜೆ ಮಾಡ್ಕೊಳ್ತಾರೆ. ರಶ್ ಆಗಿದ್ದ ಹೋಗಿ ಕಾಯಿ ನೀನೆ ಕೆಚ್ಕೊಬಾರಾಗ ಮಾಡ್ತಾರೆ, ಕಡೆ ಅವ್ರ ಕಡೆ ಹಾಕ್ತಾರೆ. ಆದ್ರೆ ನಾವು ಮುಖ್ಯ ಅಂತೀವಲ್ಲ, ಗೋವಿಂದ ಅಂತೀವಲ್ಲ, ಅದು ಭಗವಂತನಿಗೆ ನೇರವಾಗಿ ಬರ್ತಕ್ಕಂಥದ್ದು. ಕೇಳೋಣ ಮತ್ತೊಂದು ಗೀತೆ. ಕೇಳು ಜಾಣ, ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಶಿವನ ಧ್ಯಾನ, ಶಿವನ ಕಾರುಣ್ಯ ಕೂಡ ಮುಖ್ಯ ಅಂತ ಹೇಳ್ತಾ ಆ ಒಂದು ಭಕ್ತಿಗೀತೆಯನ್ನ ಕೇಳೋ ಜಾಣ, ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳೋ ಜಾಣ, ಶಿವ ಧ್ಯಾನ ಮಾಡಣ್ಣ, ಒಳಗ ನೀನು ತಿಳಿದು ನೋಡಣ್ಣ, ಒಳಗ ನೀನು ತಿಳಿದು ನೋಡಣ್ಣ. ಕೇಳೋ ಜಾಣ, ಶಿವ ಧ್ಯಾನ ಮಾಡಣ್ಣ, ಒಳಗ ನೀನು ತಿಳಿದು ನೋಡಣ್ಣ, ಒಳಗ ನೀನು ತಿಳಿದು ನೋಡಣ್ಣ. ಚೆನ್ನಾಗಿ ಮಾಡು, ಹಸಿರು ಬಂದವರಿಗನ್ನ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿರು ಬಂದವರಿಗನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡೋಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ.
ನೋಡಿ ಗುರುವರ ವೀರಪ್ಪನ ಮನೆಯ ನವಲಿ ಗಂಗೆಯ ನೋಡಿ ಗುರುವರ ವೀರಪ್ಪನ ಮನೆಯ ಗೌರವ ಕಾರ್ಯದರ್ಶಿಗಳು ಎಸ್ ಸಿ ಬಸವರಾಜು ಖಜಾಂಚಿ ಅವರು ನಾವಿಲ್ಲೇ ಇದ್ದೀವಿ. ನಂತರ ಶಿವಶಂಕರ್ ಅವರು, ಎಸ್ ಬಿ ವೆಂಕಟೇಶ್ ಮತ್ತು ಎಸ್ ಕೆ ಕೃಷ್ಣೇಗೌಡ ಮತ್ತು ಎಸ್ ಕೆ ಸಿದ್ದರಾಮು, ಎಸ್ ಕೆ ಬಸವರಾಜು ಮತ್ತು ಎಸ್ ರಾಜು, ಎಸ್ ಪ್ರಸನ್ನ ಕುಮಾರ್, ಎಸ್ ಶಿವರಾಮು, ಎಸ್ ನಾಗರಾಜು ಮತ್ತು ಎಸ್ ಟಿ ಪ್ರಕಾಶ್, ನಾಗರಾಜು ಅಂಗಡಿ, ಎಸ್ ಸಿ ಶಂಕರೇಗೌಡರು, ಎಸ್ ಸಿ ಜಯರಾಮ್ ಮತ್ತು ಎಸ್ ಕೆ ಉಮೇಶ್ ಅವರು, ಎಸ್ ಕೆ ರಾಮಕೃಷ್ಣ ಅವರು ಎಲ್ಲರೂ ಕೂಡ ಗೌರವ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು. ಒಂದು ಮತ್ತೊಮ್ಮೆ ಜೋರಾದ ಚಪ್ಪಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಎಸ್ ಟಿ ಅಂಕೇಶ್ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಅಂಕೇಶ್ ಅವರು, ಅದೇ ಅಂಕೇಶ್. ಎಸ್ ಬಿ ರಾಮಕೃಷ್ಣ ಕುಂತ್ಕೊಳ್ಳಿ ಸರ್. ಕಾರ್ಯದರ್ಶಿಗಳು ಎಸ್ ಬಿ ರಾಮಕೃಷ್ಣ, ಗೌರವ ಕಾರ್ಯದರ್ಶಿ ಎಸ್ ಸಿ ಬಸವರಾಜು ಖಜಾಂಚಿ ನಾವಿಲ್ಲ ಇದ್ದೀವಿ ಸರ್. ಶಿವಶಂಕರು ತಾವುಗಳು ಕುಂತ್ಕೊಳ್ಳಿ ಸರ್. ಶಿವಶಂಕರು, ಎಸ್ ಬಿ ವೆಂಕಟೇಶ್ ಅವರು ಕೂಡ ಬರಬೇಕು. ಎಸ್ ಕೆ ಕೃಷ್ಣೇಗೌಡರು, ಎಸ್ ಕೆ ಕೃಷ್ಣೇಗೌಡ, ಎಸ್ ಕೆ ಸಿದ್ದರಾಮು, ಅವರು ಕೂಡ ವೇದಿಕೆಗೆ ಬರಬೇಕು. ಎಸ್ ಕೆ ಬಸವರಾಜು, ಎಸ್ ರಾಜು, ಎಸ್ ಪ್ರಸನ್ನ ಕುಮಾರ್, ಅದೇ ಅವರು ಸಿದ್ಧತೆ ಆಗ್ತಾ ಇರ್ಲಿ, ಬರ್ತಾ ಇಲ್ಲ ಅದಕ್ಕೋಸ್ಕರ. ಅಂಕೇಶ್ ಕರೀ ಸರ್. ಅಂಕೇಶ್ ಕಾರ್ಯದರ್ಶಿ ಅವರು. ಎಸ್ ಪಿ ರಾಮಕೃಷ್ಣ ಆಯ್ತಲ್ಲ ಸರ್. ಗೌರವ ಶಿವಶಂಕರ್ ಕೊಡ್ಸಿ ಸರ್. ಶಿವಶಂಕರ್ ಫೋಟೋ ಹೇಳು. ಫೋಟೋ ಇರಲ್ಲ ಈಗ ಇದು. ಎಸ್ ಕೆ ಕೃಷ್ಣೇಗೌಡ ಅವರು, ಇಲ್ಲ 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 ಚೆನ್ನಪ್ಪರು ಕೃಷ್ಣೇಗೌಡ ಇಲ್ಲ, ಅದ್ರ ತಾವುಗಳು ಬರ್ಬೇಕು ಅಂತ ಕೇಳ್ಕೋದೇನೆ. ಚೆನ್ನಪ್ಪ ಬನ್ನಿ. ಇರಿ ಒಂದು ನಿಮಿಷ, ಕಾಲೇಜ್ ಬರ್ಲಿ ಅವನು ಇತ್ತಾಗೆ ಎಲ್ಲ ಹಿಂದೂಕೊಂಡೋಗಿ, ಎಲ್ಲ ಹಿಂದೂಗೆ ಹೋಗಿ. ಈಗ ಎಸ್ ಸಿ ಪ್ರಸನ್ನ ಕುಮಾರ್, ಅದೇ ಎಸ್ ಕೆ ಶಿವರಾಮು, ಗೌಡಪ್ಪರ್ ಶಿವರಾಮು. ಇರೋ ಒಂದು ನಿಮಿಷ ಕೂತ್ಕೋಣ. ಏನ್ ನಿಂದು ಹಿಡಿಬೇಕಾರೆ ಸುಮಾರನೇ ಇದಾರ್ಕಿಡು ಸಾಕ. ತಿಮ್ಮಣ್ಣ ಪ್ರಕಾಶ್, ನಾಗರಾಜ್ ಅಂಗಡಿ ಅದಾಯ್ತಲ್ವಾ. ನೋಡಪ್ಪ ಫೋಟೋ. ಎಸ್ ಸಿ ಶಂಕರೇಗೌಡ ಬಂದು ಇವರು ರಾಜಶೇಖರ್. ಬನ್ನಿ ಸರ್, ಬನ್ನಿ ಬನ್ನಿ. ಒಂದು ನಿಮಿಷ ಇರಿ, ಒಂದು ನಿಮಿಷ ಆಯ್ತು. ಎಸ್ ಸಿ ಇಲ್ಲ ಪ್ರಶಾಂತ್ ಒಂದು ಮತ್ತೆ ಜಯೇಂದ್ರಗೌಡ ಸರ್, ಜಯೇಂದ್ರಗೌಡ ಬಂದು ಪ್ರಶಮನ ಮಾಡಿದ್ವಿ ಸರ್. ಎಸ್
ಕೆ ಮಂಜುನಾಥ ಇದು ಸಹ ಕಾರ್ಯದರ್ಶಿ, ಶ್ರೀ ಅಂಕೇಶ್ ಕಾರ್ಯದರ್ಶಿಗಳು, ಎಸ್ ವಿ ವೆಂಕಟೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆಯ್ತು ಜನಪ್ಪ, ಆಯ್ತಲ್ಲ ಸರ್. ಪ್ರಶಾಂತ್ ಕುಮಾರ್, ಓಕೆ. ವೆಂಕಟೇಶ್ ಒಂದು ಪ್ರಶಾಂತ್ ಕುಮಾರ್. ನೋಡಪ್ಪ ಫೋಟೋ ತೆಗ್ದಿದ್ದೀನಿ ನೋಡ. ಗುಡ್ಡಮ್ಮ ಬರಬೇಕು, ತೀರ್ಥ ಹಾಕ್ಬೇಕು. ಒಂದು 5 ನಿಮಿಷ ಆಗ್ತದ್ರ ಇಲ್ಲ ಮಾಡ್ತಾ ಇರುವಂತದ್ದು. ಅದು ನಮ್ಮೂರ್ನವರೇ, ಅದು ಸಂಪಳ್ಳಿ ಗ್ರಾಮದಿಂದ ಕುಲಸಚಿವರಾಗಬೇಕು ಅಂತಂದ್ರೆ ಎಷ್ಟು ನಾವು ನಮ್ಮೂರು ಎಷ್ಟು ಒಂದು ಹೆಮ್ಮೆ ಪಡುವಂತ ವಿಚಾರ. ಹಾಗಾಗಿ ಅವ್ರಿಗೆ 2ನೇ ಸನ್ಮಾನ. ನಾವು ಇದಕ್ಕೆ ಒಂದು 3 ವರ್ಷ ಆಯ್ತು ಎಂದು ನಮ್ಮ ವಿಶ್ವೇಶ್ವರಯ್ಯ ಮತ್ತು ಮಹಾರಾಜ ಮತ್ತು ಕೃಷ್ಣರಾಜ ಒಡೆಯರ ಒಂದು ಸಂದರ್ಭದಲ್ಲೂ ಕೂಡ ಬನ್ನಿ ಹಿಂಗೆ ಇಲ್ಲೇ ಬನ್ನಿ ಬೇಕೇನಪ್ಪ ಅಲ್ಲ ಈ ಕಡೆ ನೋಡಿ. ಕೂಡ ಸಂಭಾವನೆ ಅಪೇಕ್ಷೆ ಪಡಬಾರ್ದು ಅಂತ ಈ ಮೂಲಕ ಕೇಳ್ಕೋದ. ಅವ್ರಿಗೊಂದು ಜೋರಾದ ಒಂದು ಚಪ್ಪಳೆ ಬರ್ಲಿ ಅಂತ ಕೇಳ್ಕೋತೆ. ಒಂದು ನಿಮಿಷ ಹಂಗೆ ಕೂತ್ಕೊಳ್ಳಿ ಅಣ್ಣ, ಮೈಕಣ್ಣ ಒಂಚೂರಿ ನೋಡ್ರ. ಸಂಪಳ್ಳಿ ಗ್ರಾಮದ ಪಟ್ಟಲಮ್ಮ ದೇವಸ್ಥಾನದ ಇಂದಿಗೆ ಇವತ್ತು 20ನೇ ವರ್ಷದ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಬರ್ತಾ ಇರುವಂಥದ್ದು. ತಾಯಿ ಪಟ್ಟಲಮ್ಮ ನಾವು ಕೆಲವು ಸಂದರ್ಭದಲ್ಲಿ ನಾವು ಒಂದು 500 ಜನಕ್ಕೆ ನಾವು ಸೇವೆ ಮಾಡ್ತಿದ್ದೋ. ಇವತ್ತು 100,000 ಜನಕ್ಕೆ ಆಗುವಂಥ ಒಂದು ಅನ್ನದ ಸಂತರ್ಪಣೆಯನ್ನು ಕಾರ್ಯಕ್ರಮ ಮಾಡ್ಕೊಬರ್ತಾ ಇರುವಂಥದ್ದು. ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಬರ್ತಾ ಇರುವಂಥದ್ದು. ಹಾಗಾಗಿ ನಮ್ಮೂರಿನಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂಪತ್ತು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ತಾಯಿ ಪಟ್ಟಲಮ್ಮ ನಿರಂತರವಾಗಿ ನಾವು ಸೇವೆ ಮಾಡ್ಕೊಬರ್ತಾ ಇದ್ದೀವಿ. ಇದಕ್ಕೆ 20 ವರ್ಷ ಆಗಿದೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಮಂಡ್ಯ ತಾಲೂಕು ಹೋಬಳಿ ಸಂಪಳ್ಳಿ ಗ್ರಾಮದಲ್ಲಿ ನಾವಿಂದು ಉದ್ಭವ ಗಣಪತಿ ಮತ್ತು ಪಟ್ಲದಮ್ಮ ಇದು 20 ವರ್ಷದ ಒಂದು ಕಾರ್ಯಕ್ರಮ. 20 ವರ್ಷದ ಹಿಂದೆ ಸಣ್ಣದಾಗಿ ಪ್ರಾರಂಭ ಆಯಿತು. ಅದಕ್ಕೆ ಕಾರಣಕರ್ತರು ನಮ್ಮ ದೊಡ್ಡಣ್ಣ ಅಂತೀವಿ, ಅಧ್ಯಕ್ಷರಾದ SK ಅಂಕೇಗೌಡರು ಮತ್ತು ಇನ್ನಿತರ ಕೆಲವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲರೂ ಒಗ್ಗೂಡಿ ಅವತ್ತಿಂದನೂ ಮಾಡ್ಕೊಬರ್ತಾ ಇದ್ದಾರೆ. ಅವತ್ತು ಒಂದು 500 ಜನದಿಂದ ನಮ್ಮ ಬಸವಣ್ಣವ್ರು ಹೇಳ್ದಂಗೆ 500 ಜನದಿಂದ ಪ್ರಾರಂಭ ಆಯಿತು. ಈಗ 3,000 ಮೇಲ್ಪಟ್ಟು ಹೋಗ್ತಾ ಇದೆ. ಎಲ್ಲ ಭಕ್ತಾದಿಗಳು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲೂ ಬಂದು ಇದರಿಂದ ಒಳ್ಳೇದಾಗ್ತಾ ಇದೆ. ಎಷ್ಟೋ ಜನ ಏನು ಈ ವರ್ಷ ಕೋರ್ಕೊಂಡು ಹೋಗ್ತಾ ಇದ್ದಾರೋ ಅದು ಅವರ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸಂಪಳ್ಳಿ ಗ್ರಾಮಕ್ಕೂ ಕೂಡ ಆ ದೇವತೆ ಪಟ್ಟಲದಮ್ಮ ದೇವಿ ಹಾಗೂ ಉದ್ಭವ ಗಣಪತಿ ಹಾಗೂ ಪಟ್ಟಲದಮ್ಮ ದೇವಿ ಎರಡೂ ದೇವರುಗಳು ನಮ್ಮ ಸಂಪಳ್ಳಿ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಮತ್ತು ಜನಗಳ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಹಾರೈಸ್ತಾ ಇದೆ ಎಂದು ಹೇಳ್ತಾ ನಾನು ಈ ಸಮಾರಂಭಕ್ಕೆ ಇವತ್ತು 20ನೇ ವರ್ಷದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲರಿಗೂ ಕೂಡ ಒಂದು ಸನ್ಮಾನ ಹಾಗೂ ನಮ್ಮ ಊರಿನಲ್ಲಿ ಕುಲಪತಿಗಳಾದ ನಮ್ಮ ಸತೀಶ್ರವರು ನಮ್ಮ ಗ್ರಾಮದವರೇ ಹಾಗೂ ನಮ್ಮ ಅಧ್ಯಕ್ಷರಾದ ಅಂಕೇಗೌಡರ ಅಳಿಯ ಮತ್ತು ಅವ್ರ ಮಗಳನ್ನೇ ಕೊಟ್ಟಿರೋದು. ಅಳಿಯ ಮತ್ತು ಮಗಳಿಗೂ ಈ ಸಂದರ್ಭದಲ್ಲಿ ಒಂದು ಸನ್ಮಾನ ಏರ್ಪಡಿಸಿತ್ತು. ಹಾಗೂ ನಮ್ಮ ಹಿರಿಯರಾದ ನಮ್ಮ ಶಂಭೂರಹಳ್ಳಿ ದೊಡ್ಡತಮ್ಮೇಗೌಡರು ಅವ್ರಿಗೂ ಒಂದು ಸನ್ಮಾನ ಮಾಡೋದು ಮತ್ತು ಎಲ್ಲರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ವಿ.
ಜಲಜನ ದೇವತೆ